ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಏನಪ್ಪ ಅಂತಂದರೆ ಒಂದು ವಿಷಯನ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನಂತಂದರೆ ಅದು ನಮ್ಮ ಕೋಚ್ರಿ ಫೌಜಿ ಫ್ಯಾಕ್ಟ್ರಿಯಲ್ಲಿ ಅದು ಟೆಲಿಗ್ರಾಮ್ ಒಂದು ಗ್ರೂಪ್ನಲ್ಲಿ ಏನು ಮಾಡಿದ್ದಾರೆ ಜಾಯ್ನ್ ಅಂತ ವಿದ್ಯಾರ್ಥಿಗಳು. ಅದರಲ್ಲಿ ನಾವೇನು ಮಾಡಿದ್ವಿ ಅಂದರೆ CBT ಬೇಸ್ಡ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದೀವಿ. ಆ ಒಂದು ಕ್ವಶನ್ ಪೇಪರ್ಗೆ ಜಾಯ್ನ್ ಆಗಿ ಆ ಒಂದು ಎಕ್ಸಾಮನ್ನು ಬರೋಂಥ ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಏನು ಮಾಡೋಣ ಅಂತಂದರೆ ನಾನಿಲ್ಲಿ ನಿಮಗೆ ಒಂದು ರಿಸಲ್ಟ್ ಫಾರ್ಮನ್ನು ನೋಡೋದಕ್ಕೆ ಸಿಗ್ತದೆ. ನೋಡ್ಕೊಳ್ಳಿ. ಮೊದಲು ರಿಸಲ್ಟ್ ಫಾರ್ಮ್ ಅಂತೇಳಿ 72 ಔಟ್ ಆಫ್ 100, 72, 52, 48, 46, 48, 46, 36, 58, 68 ಆ್ಯಂಡ್ 92. ಪ್ರದೀಪ್ ಅಮ್ಮನಬಾವಿ ಏನಿದಾರಲ್ಲ ಅವರು 92 ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೆ, ರೈಟ್. ಮತ್ತು 54, 60, 32, 52, 48, 40 ಮಾರ್ಕ್ಸ್ಗಳನ್ನು ಏನು ಮಾಡಿದೆ ಅಂದರೆ ಆ ವಿದ್ಯಾರ್ಥಿಗಳು ಆನಂದ್ ಇರ್ಬೋದು, ಮಲಯ ಇರ್ಬೋದು, ಧ್ರುವ ಇರ್ಬೋದು, ಪ್ರವೀಣ್ ಇರ್ಬೋದು, ರೈಟ್, ಆಕಾಶ್ ಇರ್ಬೋದು. ಈ ರೀತಿಯಾಗಿ ಏನು ಮಾಡಿದ್ರೆ ಅವರ ಒಂದು ಕೆಪಾಸಿಟಿಗೆ ತಕ್ಕಂಡೆ ಅವರು ಒಂದು CBT ಕ್ವಶನ್ ಪೇಪರನ್ನು ಅಟೆಂಡ್ ಮಾಡಿ ಅವರ ಒಂದು ಮಾರ್ಕ್ಸನ್ನು ಅವರು ತೆಗೆದುಕೊಳ್ಳುವಂಥ ಪರಿಯನ್ನು ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಕೂಡ ಏನು ಮಾಡಿ ಅಂತಂದರೆ ನೀವು ಕೂಡ ಒಂದು CBT ಕ್ವಶನ್ ಪೇಪರನ್ನು ಅಟೆಂಡ್ ಆಗಿ ನಿಮ್ಮ ಮಾರ್ಕ್ಸ್ಗಳನ್ನು ಕೂಡ ಹೆಚ್ಚಿಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರನ್ನು ಬಿಡಿಸೋಂಥ ವಿದ್ಯಾರ್ಥಿಗಳ ಒಂದು ಸ್ಕೋರ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ.